ಇಂದು ಫುಟ್ಬಾಲ್ ಲೋಕದ ಕೋಟ್ಯಂತರ ಅಭಿಮಾನಿಗಳ ಕಣ್ಣುಗಳು ಸ್ಪೇನ್ನ ಯುವ ತಾರೆ ಲಮೀನ್ ಯಮಾಲ್ ಅವರತ್ತ ನೆಟ್ಟಿವೆ. ಫಿಫಾ ವಿಶ್ವಕಪ್ನಲ್ಲಿ ಸ್ಪೇನ್ ತಂಡವನ್ನ ಫೈನಲ್ ತಲುಪಿಸುವಲ್ಲಿ ಹೆಚ್ಚು ಕೊಡುಗೆ ಕೊಟ್ಟವನು ಲಮೀನ್ ಯಮಾಲ್. ಲಮೀನ್ ಯಮಾಲ್ ಬಾರ್ಸಿಲೋನಾ ತಂಡದ ಶಕ್ತಿ, ಸ್ಪೇನ್ ರಾಷ್ಟ್ರೀಯ ತಂಡದ ಭರವಸೆ. ಫುಟ್ಬಾಲ್ ಮೈದಾನದಲ್ಲಿ ಆತನ ಡ್ರಿಬ್ಲಿಂಗ್ ಅದ್ಭುತ. ರಕ್ಷಣಾ ಆಟಗಾರರನ್ನ ಬೆರಗುಗೊಳಿಸುವ ಆತನ ಕೌಶಲ್ಯಕ್ಕೆ, ಅಮೋಘ ಗೋಲು ಬಾರಿಸುವ ಆತನ ಕಾಲ್ಚಲಕಕ್ಕೆ ಮನಸೋಲದವರೇ ಇಲ್ಲ. ಕೇವಲ 19ನೇ ವಯಸ್ಸಿನಲ್ಲೇ ವಿಶ್ವದ ಅತ್ಯಂತ ದುಬಾರಿ ಮತ್ತು ಜನಪ್ರಿಯ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬನಾಗಿರುವ ಲಮೀನ್ ಯಮಾಲ್ ಇಂದು ಕೋಟ್ಯಂತರ ಜನರ ನೆಚ್ಚಿನ ಆಟಗಾರ. ಇಂದು ಲಮೀನ್ ಯಮಾಲ್ ಎಂಬ ಹೆಸರು ಕೇಳಿದರೆ ಸಾಕು, ಫುಟ್ಬಾಲ್ ಜಗತ್ತು ಸಂಭ್ರಮಿಸುತ್ತೆ. ಫುಟ್ಬಾಲ್ ಪ್ರೇಮಿಗಳು ಪುಳಕಗೊಳ್ತಾರೆ. ಆದರೆ ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿರುವ ಈ ಹೆಸರಿನ ಹಿಂದೆ ಅಡಗಿರುವ ಭಾವನಾತ್ಮಕ ಕಥೆ ಅನೇಕರಿಗೆ ತಿಳಿದಿಲ್ಲ. ಇದು ಕೇವಲ ಒಬ್ಬ ಫುಟ್ಬಾಲ್ ಆಟಗಾರನ ಹೆಸರಿನ ಕಥೆಯಲ್ಲ, ಅದರ ತ್ಯಾಗದ ಹಿಂದಿರುವ ಕೃತಜ್ಞತೆ, ಮಾನವೀಯತೆ ಮತ್ತು ಕನಸುಗಳ ಕತೆ. ಲಮೀನ್ ಯಮಾಲ್ ಅವರ ಪೂರ್ಣ ಹೆಸರು ಲಮೀನ್ ಜಮಾಲ್ ನಸ್ರಾಯ್ ಯಭಾನಾ. ಸ್ಪೇನ್ನ ಸಂಪ್ರದಾಯದಂತೆ ತಂದೆಯಿಂದ ಒಂದು ಉಪನಾಮ, ತಾಯಿಯಿಂದ ಮತ್ತೊಂದು ಉಪನಾಮ. ಹೀಗಾಗಿ ಅವರ ಹೆಸರಿನಲ್ಲಿ ನಸ್ರಾಯ್ ಮತ್ತು ಯಭಾನಾ ಹೆಸರಿವೆ. ಆದರೆ ಇಡೀ ಜಗತ್ತು ಅವರನ್ನ ಕೇವಲ ಲಮೀನ್ ಯಮಾಲ್ ಎಂದು ಕರೆಯುತ್ತೆ. ಈ ಎರಡು ಪದಗಳ ಅರ್ಥವು ಅಷ್ಟೇ ಸುಂದರ. ಲಮೀನ್ ಅಂದ್ರೆ ಪ್ರಾಮಾಣಿಕ, ನಂಬಿಕೆಗರ್ಹ, ವಿಶ್ವಾಸಾರ್ಹ ವ್ಯಕ್ತಿ ಅಂತ ಅರ್ಥ. ಇದು ಅರೇಬಿಕ್ ಭಾಷೆಯ ಅಲ್ ಅಮೀನ್ ಎಂಬ ಪದದಿಂದ ಬಂದಿದೆ. ಇದೇ ಬಿರುದು ಪ್ರವಾದಿ ಮಹಮ್ಮದ್ ಅವರಿಗೂ ನೀಡಲಾಗಿತ್ತು. ಇನ್ನೊಂದು ಹೆಸರು ಯಮಾಲ್. ಇದು ಅರೇಬಿಕ್ನ ಜಮಾಲ್ ಎಂಬ ಹೆಸರಿನ ರೂಪ. ಇದರ ಅರ್ಥ ಸೌಂದರ್ಯ, ಸೊಬಗು, ಆಕರ್ಷಣೆ ಅಂತ. ಆತನ ಆಟದಲ್ಲೇ ಹೆಸರಿನ ಅರ್ಥ ಜೀವಂತವಾಗಿದೆ. ಕುತೂಹಲದ ಸಂಗತಿ ಅಂದರೆ ಲಮೀನ್ ಯಮಾಲ್ ಎಂಬ ಹೆಸರಿನ ಹಿಂದಿರುವ ನಿಜವಾದ ಕತೆ ಇನ್ನೂ ಸುಂದರವಾಗಿದೆ ಮತ್ತು ಅಷ್ಟೇ ಭಾವನಾತ್ಮಕವೂ ಆಗಿದೆ. ಯಮಾಲ್ ಜನಿಸಿದ್ದು 2007ರ ಜುಲೈ 13ನೇ ತಾರೀಕು ಸ್ಪೇನ್ನ ಕ್ಯಾಟಲೋನಿಯಾದಲ್ಲಿ. ಯಮಾಲ್ಗೆ ಜನ್ಮ ನೀಡಿದಾಗ ಆತನ ತಾಯಿ ಕೇವಲ 16 ವರ್ಷದ ಹುಡುಗಿ. ತಂದೆಯು ಜೀವನದಲ್ಲಿ ಇನ್ನಷ್ಟೇ ನೆಲೆ ಕಾಣಬೇಕಾಗಿದ್ದ ಯುವಕ. ಆ ಸಮಯದಲ್ಲಿ ಅವರ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಕಷ್ಟಕರವಾಗಿತ್ತು. ಮನೆಯ ಖರ್ಚು, ಮುಂದೆ ಹುಟ್ಟಲಿರುವ ಮಗುವಿನ ಜವಾಬ್ದಾರಿ, ಭವಿಷ್ಯದ ಚಿಂತೆ ಎಲ್ಲವೂ ಒಂದೇ ಸಮಯದಲ್ಲಿ ಅವರ ಹೆಗಲಿನ ಮೇಲೆ ಬಿದ್ದಿತ್ತು. ಆ ಸಮಯದಲ್ಲಿ ಅವರ ಬದುಕಿನಲ್ಲಿ ದೇವನಂತೆ ಬಂದವರು ಇಬ್ಬರು ಸ್ನೇಹಿತರು. ಒಬ್ಬರ ಹೆಸರು ಲಮೀನ್, ಇನ್ನೊಬ್ಬರ ಹೆಸರು ಯಮಾಲ್. ಅವರಿಬ್ಬರು ಕೊಟ್ಟ ನೆರವನ್ನ ಆ ಯುವ ದಂಪತಿ ತಮ್ಮ ಜೀವನ ಪೂರ್ತಿ ಮರೆಯಲಿಲ್ಲ. ಅದಕ್ಕಾಗಿ ತಮಗೆ ಹುಟ್ಟಿದ ಮಗನಿಗೆ ಆ ಇಬ್ಬರ ಹೆಸರನ್ನೇ ಸೇರಿಸಿ ಲಮೀನ್ ಯಮಾಲ್ ಎಂದು ನಾಮಕರಣ ಮಾಡಿದರು. ಇಂದು ಆ ಹೆಸರು ಒಂದು ಕೃತಜ್ಞತೆಯ ಸ್ಮಾರಕವಾಗಿ ಮಾರ್ಪಟ್ಟಿದೆ. ಆಶ್ಚರ್ಯದ ಸಂಗತಿ ಅಂದರೆ ಆ ಇಬ್ಬರ ಗುರುತು ಇಂದಿಗೂ ಸಾರ್ವಜನಿಕವಾಗಿ ಬಹಿರಂಗವಾಗಿಲ್ಲ. ಲಮೀನ್ ಮತ್ತು ಯಮಾಲ್ ನೀಡಿದ ನೆರವು ಏನೆಂದು ಆ ಕುಟುಂಬ ಇವತ್ತಿಗೂ ಬಹಿರಂಗಪಡಿಸಿಲ್ಲ. ಅವರು ಹಣ ಕೊಟ್ರ, ಆಹಾರ ಕೊಟ್ರ, ವಸತಿ ಕೊಟ್ರ ಅಥವಾ ಬೇರೇನಾದರೂ ನೆರವು ಕೊಟ್ರ, ಆ ಬಗ್ಗೆ ದಂಪತಿ ಇಂದಿಗೂ ಯಾವುದೇ ವಿವರವನ್ನು ಬಹಿರಂಗಪಡಿಸಿಲ್ಲ. ನೆರವು ಕೊಟ್ಟ ಇಬ್ಬರು ವ್ಯಕ್ತಿಗಳ ಸ್ಮಾರಕವಾಗಿ ಬೆಳೆದ ಆ ಮಗು ಇಂದು ವಿಶ್ವ ಫುಟ್ಬಾಲ್ನ ಭವಿಷ್ಯ ಎಂದು ಕರೆಯಲ್ಪಡುತ್ತಿದೆ. ಕೇವಲ 12ನೇ ವಯಸ್ಸಿನಲ್ಲಿ ಬಾರ್ಸಿಲೋನಾದ ಪ್ರಸಿದ್ಧ ಲಾ ಮಸಿಯಾ ಅಕಾಡೆಮಿಗೆ ಸೇರ್ಪಡೆಯಾದ ಯಮಾಲ್ನ ಅದ್ಭುತ ಪಯಣ ಅಲ್ಲಿಂದ ಆರಂಭ ಆಯಿತು. ನಂತರ ಒಂದೊಂದೇ ಮೆಟ್ಟಿಲು ಏರುತ್ತಾ ಇಂದು ಬಾರ್ಸಿಲೋನಾದ ಪ್ರಮುಖ ಆಟಗಾರನಾಗಿದ್ದಾನೆ. ಸ್ಪೇನ್ ರಾಷ್ಟ್ರೀಯ ತಂಡದ ಅವಿಭಾಜ್ಯ ಅಂಗವಾಗಿದ್ದಾನೆ. ಲಾ ಲೀಗಾ ಪ್ರಶಸ್ತಿ, ಯುರೋಪಿಯನ್ ಚಾಂಪಿಯನ್ಶಿಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಜಗತ್ತಿನ ಅಗ್ರ ಕ್ಲಬ್ಗಳ ಗಮನ ಸೆಳೆದಿದ್ದಾನೆ. 2026ರ ಫಿಫಾ ವಿಶ್ವಕಪ್ನಲ್ಲಿ ಸ್ಪೇನ್ ತಂಡ ಫೈನಲ್ ಪ್ರವೇಶಿಸುವಲ್ಲಿ ದೊಡ್ಡ ಕೊಡುಗೆ ನೀಡಿದ್ದಾನೆ. ಜಾಗತಿಕ ಬ್ರ್ಯಾಂಡ್ಗಳ ಜಾಹೀರಾತು ಒಪ್ಪಂದಗಳು ಆತನನ್ನು ಹುಡುಕೊಂಡು ಬರ್ತಾ ಇದೆ. ಲಮೀನ್ ಯಮಾಲ್ ಎಂಬ ಹೆಸರು ಇಂದು ವಿಶ್ವ ಪ್ರಸಿದ್ಧವಾಗಿದೆ. ಆದರೆ ಆತ ತನ್ನ ಬಾಲ್ಯದ ಕಷ್ಟವನ್ನ ಎಂದಿಗೂ ಮರೆತಿಲ್ಲ. ಲಮೀನ್ ಯಮಾಲ್ ಬೆಳೆದದ್ದು ಕ್ಯಾಟಲೋನಿಯಾದ ರೋಕಾಪೊಂಡ ಎಂಬ ಬಡ ಪ್ರದೇಶದಲ್ಲಿ. ಇದು ವಲಸಿಗರ ಕುಟುಂಬಗಳು ಹೆಚ್ಚಾಗಿ ವಾಸಿಸುವ ಪ್ರದೇಶ. ಇಲ್ಲಿನ ಅನೇಕ ಕುಟುಂಬಗಳು ಪ್ರತಿದಿನದ ಬದುಕಿಗಾಗಿ ಹೋರಾಡ್ತಾ ಇದೆ. ಅದೇ ಪರಿಸರದಲ್ಲಿ ಬೆಳೆದ ಯಮಾಲ್ ಇಂದು ಪ್ರತಿ ಗೋಲು ಹೊಡೆದಾಗ ಒಂದು ವಿಶೇಷ ಸಂಭ್ರಮಾಚರಣೆ ಮಾಡ್ತಾನೆ. 304 ಸಂಖ್ಯೆಯನ್ನು ಕೂಗಿ ಹೇಳ್ತಾನೆ. 304 ಸಂಖ್ಯೆಯನ್ನು ತನ್ನ ಬೆರಳುಗಳ ಮೂಲಕ ತೋರಿಸ್ತಾನೆ. ಬಾಲನ್ ಡಿ ಓವರ್ ಪ್ರಶಸ್ತಿ ಪಡೆದ ವೇದಿಕೆಯಲ್ಲೂ ಯಮಾಲ್ ಈ ಸಂಖ್ಯೆಯನ್ನು ಹೇಳಿದ. Luis Calvarza, la capital 04.
ಅಂದಹಾಗೆ ಈ 304 ಸಂಖ್ಯೆಯ ಹಿಂದಿನ ಕಹಾನಿ ಏನು ಗೊತ್ತಾ? ಇದು ಯಮಾಲ್ ಹುಟ್ಟಿರುವ ವಲಸಿಗರು ಮತ್ತು ಬಡವರ ಪ್ರದೇಶವಾದ ರೋಕಾಪೋಂಡದ ಅಂಚೆ ಸಂಖ್ಯೆಯ ಕೊನೆಯ 3 ಅಂಕೆಗಳು. ನಾನು ಎಲ್ಲಿಗೆ ಹೋದರೂ, ಎಷ್ಟೇ ಎತ್ತರ ತಲುಪಿದ್ರು, ಎಷ್ಟೇ ನೇಮ್ ಫೇಮ್ ಪಡೆದ್ರು, ಎಷ್ಟೇ ಆಸ್ತಿ ಸಂಪತ್ತು ಗಳಿಸಿದ್ರೂ ನನ್ನ ಬೇರುಗಳನ್ನು ಎಂದಿಗೂ ಮರೆಯುವುದಿಲ್ಲ ಎಂಬ ಸಂದೇಶ ಆಗಿದೆ. ಅದೇ ರೀತಿ ವಲಸಿಗರ ವಿರುದ್ಧ ಯುರೋಪ್ನಲ್ಲಿ ಅಸಹನೆ ವ್ಯಕ್ತಪಡಿಸುವವರ ವಿರುದ್ಧದ ಸಂದೇಶ ಅಂತಲೂ ಬಣ್ಣಿಸಲಾಗ್ತಾ ಇದೆ. ಇನ್ನು ಯಮಾಲ್ ಮೈದಾನದಲ್ಲಿ ತನ್ನ ಮುಸ್ಲಿಂ ಐಡೆಂಟಿಟಿಯನ್ನು ತೋರಿಸ್ತಾನೆ. ಪ್ಯಾಲೆಸ್ತೈನ್ ಧ್ವಜ ಹಿಡಿದು ವಸಾಹತುಶಾಹಿಗಳ ವಿರುದ್ಧವಾಗಿಯೂ ಸಂದೇಶ ನೀಡುತ್ತಾನೆ. ಇಂದು ಲಮೀನ್ ಜಮಾಲ್ ಎಂಬ ಹೆಸರು ಜಗತ್ತಿನಾದ್ಯಂತ ಮೊಳಗ್ತಾ ಇದೆ. ಆದರೆ ಅವರ ಹೆಸರಿಗೆ ಕಾರಣರಾದ ಆ ಇಬ್ಬರು ಸ್ನೇಹಿತರು ಮಾತ್ರ ಇನ್ನೂ ನೆರಳಿನಲ್ಲಿ ಉಳಿದಿದ್ದಾರೆ. ಅವರು ಯಾರು, ಎಲ್ಲಿದ್ದಾರೆ ಎಂದು ಏನು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಬಹುಶಃ ಅವರು ಪ್ರಚಾರ ಬಯಸಿರಲಿಲ್ಲ. ತಾವು ಮಾಡಿದ ಸಹಾಯವನ್ನು ಒಂದು ಕರ್ತವ್ಯವೆಂದುಕೊಂಡಿರ್ಬೋದು. ಆದರೆ ಅವರು ಮಾಡಿದ ಒಂದು ಮಾನವೀಯ ಕಾರ್ಯ ಇಂದು ವಿಶ್ವ ಫುಟ್ಬಾಲ್ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದೆ. ಒಮ್ಮೆ ಸಂಕಷ್ಟದಲ್ಲಿದ್ದ ಒಂದು ಕುಟುಂಬಕ್ಕೆ ಮಾಡಿದ ಸಣ್ಣ ಸಹಾಯ ಇಂದು ಕೋಟ್ಯಂತರ ಜನರಿಗೆ ಸ್ಫೂರ್ತಿದಾಯಕ ಒಬ್ಬ ಆಟಗಾರನ ಜಗತ್ತಿಗೆ ನೀಡಿದೆ. ಒಂದು ಸಹಾಯ, ಒಂದು ಹೆಸರು, ಒಂದು ಕನಸು, ಒಂದು ಇತಿಹಾಸ. ನಾವು ಮಾಡುವ ಒಳ್ಳೆಯ ಕೆಲಸಗಳು ಕೆಲವೊಮ್ಮೆ ನಮ್ಮ ಹೆಸರಿಗಿಂತಲೂ ಹೆಚ್ಚು ಕಾಲ ಬದುಕುತ್ತೆ. ಲಮೀನ್ ಮತ್ತು ಯಮಾಲ್ ಎಂಬ ಆ ಇಬ್ಬರು ವ್ಯಕ್ತಿಗಳ ಹೆಸರು ಇಂದು ಜಗತ್ತಿನ ಪ್ರತಿಯೊಂದು ಫುಟ್ಬಾಲ್ ಮೈದಾನದಲ್ಲೂ ಮೊಳಗ್ತಾ ಇದೆ. ಅವರು ಕ್ಯಾಮರಾಗಳ ಮುಂದೆ ಬಂದಿಲ್ಲ, ಪ್ರಶಸ್ತಿಗಳನ್ನು ಗೆದ್ದಿಲ್ಲ, ಸಂದರ್ಶನಗಳನ್ನು ನೀಡಲಿಲ್ಲ. ಆದರೆ ಅವರ ಮಾನವೀಯತೆಯ ಗುರುತು ವಿಶ್ವದ ಅತ್ಯಂತ ಪ್ರತಿಭಾವಂತ ಫುಟ್ಬಾಲ್ ಆಟಗಾರನ ಹೆಸರಿನ ಮೂಲಕ ಶಾಶ್ವತವಾಗಿ ಉಳಿದಿದೆ.